ತಾರತಮ್ಯ ವಿಚಾರದಲ್ಲಿ ನಾನು ಏನೇನು ಮಾತಾಡಿದ್ದೀನಿ ಅಥವಾ ಈವರೆಗೂ ಏನೇನು ದಾಖಲಾತಿಗಳನ್ನ ಮಾಡಿದ್ದೀನಿ ಎಲ್ಲವೂ ಸತ್ಯ. ಒಂದು ವೇಳೆ ಸುಳ್ಳಾದರೆ ನಾನು ರಾಜಕೀಯ ಬಿಡ್ತೀನಿ ಅಂತ ಸವಾಲಾಗಿದೆ. ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ಬಹುಶಃ ಪರಿಸ್ಥಿತಿ ಉದ್ಭವ ಆಗ್ಬೋದು. ಆದರೆ ಒಂದು, ನಾನು ಸಿದ್ದರಾಮಯ್ಯ ರಾಜಕೀಯ ಬಿಡ್ತಾರೆ ಅಂತ ಹೇಳ್ತಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಾಕೊಳ್ಳೋಕ್ಕೋಸ್ಕರ ರಾಜ್ಯದಲ್ಲಿ ಸರ್ಕಾರ ಒಂದಿಷ್ಟು ತಿಂಗಳುಗಳಾಗಿದೆ, ಯಾವುದೇ ಒಂದು ಅಭಿವೃದ್ಧಿಯನ್ನ ಮಾಡದೇ ಇರತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಯಾವ ಭರವಸೆಗಳನ್ನು ಕೊಟ್ಟು ಬಂದಿದ್ರು, ಭರವಸೆಗಳನ್ನು ಈಡೇರಿಸೋದ್ರಲ್ಲಿ ವಿಫಲ ಆಗಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನ ಲೋಪದೋಷಗಳನ್ನು ಮುಚ್ಚಾಕೊಳ್ಳುವ ಸಲುವಾಗಿ ಕೇಂದ್ರದ ಮೇಲೆ, ನರೇಂದ್ರ ಮೋದಿಜಿಯವರ ಮೇಲೆ, ಹಣಕಾಸಿನ ಸಚಿವರ ಮೇಲೆ ಆರೋಪವನ್ನು ಮಾಡ್ತಕ್ಕಂಥದ್ದು, ಆ ಸ್ಥಾನಕ್ಕೂ ಕೂಡ ಗೌರವ ತರೋದಿಲ್ಲ. ಮತ್ತೆ ರಾಜ್ಯದ ಒಂದು ಮರ್ಯಾದೆಯನ್ನು ತೆಗಿತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ನೇತೃತ್ವದಲ್ಲಿ ಮೊನ್ನೆ ದೆಹಲಿಯಲ್ಲಿ ಆಗಿರ್ತಕ್ಕಂಥದ್ದು. ಒಂದು ತಾವು ಅರ್ಥ ಮಾಡ್ಕೋಬೇಕು, ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇರ್ಬೋದು, ಕಾಂಗ್ರೆಸ್ ಪಕ್ಷದ ಮುಖಂಡರಿರ್ಬೋದು, ಮುಖ್ಯಮಂತ್ರಿಗಳು ಇರ್ಬೋದು, ಹತಾಶರಾಗಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮತದಾರರು ಕಾಂಗ್ರೆಸ್ ಪಕ್ಷನ ಕೈ ಬಿಡ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷದಿಂದ ದೂರ ಆಗ್ತಾ ಇದ್ದಾರೆ ಅನ್ನೋ ಭಾವನೆ ಅವ್ರಿಗೆ ಬಂದಿದೆ. ಆ ಭಾವನೆ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಗಳು ಸಾಕಷ್ಟಿದೆ. ಜನರು ಇವತ್ತು ಶಾಪ ಆಗ್ತಿದ್ದಾರೆ. ರಾಜ್ಯದ ಜನ ಯಾವುದೇ ಒಂದು ಅಭಿವೃದ್ಧಿ ಇಲ್ಲದೇನೆ, ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥ, ಅಭಿವೃದ್ಧಿ ಶೂನ್ಯ ಆಗಿರ್ತಕ್ಕಂಥ ಈ ರಾಜ್ಯ ಸರ್ಕಾರ ಇದ್ರೆಷ್ಟು ಬಿಟ್ರೆಷ್ಟು ಅಂತೇಳಿ ರಾಜ್ಯ ಜನ ಇವತ್ತು ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಅವರ ವೈಫಲ್ಯಗಳನ್ನು ಮುಚ್ಚಾಕೊಳ್ಳೋ ಸಲುವಾಗಿ ದೆಹಲಿಗೆ ಬಂದು ಈ ರೀತಿ ನಾಟಕ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷ. ಇದೆಲ್ಲದಕ್ಕೂ ಕೂಡ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಯಾವ ಭ್ರಮೆಯಲ್ಲಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ, ಅವರಿಗೆ ಒಂದು ತಕ್ಕ ಉತ್ತರವನ್ನ ಮುಂದಿನ ಚುನಾವಣೆಯಲ್ಲಿ ಉತ್ತರವನ್ನು ಸಿಗ್ತದೆ. ನೋಡಿ, ನಮ್ಮ ಹಣಕಾಸಿನ ಸಚಿವರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರಶ್ನೆಗಳಿಗೆ ಸದನದ ಒಳಗಡೆ ಉತ್ತರವನ್ನು ನೀಡಿದ್ದಾರೆ. ಯಾವ ರೀತಿ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿ ಆದಮೇಲೆ ಕಳೆದ 9 ವರ್ಷದಲ್ಲಿ 2,85,000 ಕೋಟಿ ರಾಜ್ಯಕ್ಕೆ ಅನುದಾನವನ್ನು ನೀಡಿದ್ದಾರೆ. ಯಾವುದೇ ರೀತಿ ರಾಜ್ಯಕ್ಕೆ ಅನ್ಯಾಯ ಆಗಿಲ್ಲ ಹಣಕಾಸಿನ ವಿಚಾರದಲ್ಲಿ. ಮತ್ತೇನು ವಿಶೇಷ ಅನುದಾನ ಬಂದ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕೇವಲ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ, ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ GST ಬಂದ ನಂತರ ಏನು ವಿಶೇಷ ಅನುದಾನವನ್ನು ಕೊಡ್ತಾ ಇದ್ರು, ಎಲ್ಲ ರಾಜ್ಯಗಳಿಗೂ ಕೂಡ ಸ್ಥಗಿತ ಆಗಿದೆ. ಕೇವಲ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅಲ್ಲ, ಆ ವಿಶೇಷ ಅನುದಾನ ಇದ್ದಂಥದ್ದು ಕೇವಲ 5 ವರ್ಷಗಳಿಗೆ ಸೀಮಿತವಾಗಿ. ಸೊ ಅದು ಇವತ್ತು ಸ್ಟಾಪ್ ಆಗಿರ್ತಕ್ಕಂಥದ್ದು. ಆದರೆ ಇವರು ಅರ್ಧ ಸತ್ಯವನ್ನ ಹೇಳ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಅರ್ಧ ಸತ್ಯವನ್ನ ಇವರು ಹೇಳಿಕೊಂಡು ಇವತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಒಂದು ಸುಳ್ಳನ್ನು 100 ಬಾರಿ ಹೇಳಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೋ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ರೀತಿ ಅಸತ್ಯವನ್ನು ನುಡಿಯೋದ್ರ ಮುಖೇನ ರಾಜ್ಯದ ಗೌರವವನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ. ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಯಾವ ಸಂಬಂಧಗಳು ಇಟ್ಕೊಂಡು ಮುಂದೆ ಕೆಲಸಗಳು ಆಗಬೇಕು ಅದಕ್ಕೂ ಕೂಡ ಒಂದು ರೀತಿ ಕಲ್ಲಾಕೊಳ್ತಕ್ಕಂಥ ಕೆಲಸ ಮಾಡ್ತಿದ್ರೆ ಇದ್ರ ಮಧ್ಯೆ ರಾಜ್ಯದ ಜನರಿಗೆ ಅನ್ಯಾಯ ಆಗ್ತಕ್ಕಂಥದ್ದು. ಹಾಗಾಗಿ ನಾನು ತಮ್ಮ ಮೂಲಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಾನು ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛಪಡ್ತೇನೆ. ತಾವು ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದಲ್ಲಿರ್ತಕ್ಕಂಥ 6.5 ಕೋಟಿ ಕನ್ನಡಿಗರಿಗೆ ತಾವು ಮುಖ್ಯಮಂತ್ರಿಗಳು. ಹಾಗಾಗಿ ಅದನ್ನು ನೆನಪಿಡ್ಕೊಂಡು ರಾಜ್ಯದ ಹಿತದೃಷ್ಟಿಯಿಂದ ತಾವು ಕೆಲಸ ಮಾಡಬೇಕು. ಈ ರೀತಿ ರಾಜ್ಯದ ಗೌರವನ ಕಳಿತಕ್ಕಂಥ ಕೆಲಸ ಇನ್ನು ಮುಂದಾದ್ರೂ ಕೈ ಬಿಡಬೇಕು ಅನ್ನೋದನ್ನ ನಾನು ತಮ್ಮ ಮೂಲಕ ಹೇಳೋದಕ್ಕೆ ಇಚ್ಛಪಡ್ತೇನೆ. ಈಗ 15th ಫಿನಾನ್ಸ್ ವಿಚಾರವಾಗಿ ಸಿದ್ದರಾಮಯ್ಯ ಪಟ್ಟಿ ಎತ್ತಿದ್ರು. ಸ್ಪೆಷಲ್ ಗ್ರಾಂಟಿಗಾಗಿ ಏನಂತಂದ್ರೆ ಲೋಕಸಭೆಯಲ್ಲಿ ಒಪ್ಪಿಕೊಳ್ಳಲಾಗಿದೆ, ಆದ್ರೂ ಸಹಿತ ಬಿಜೆಪಿಯವರು ಅದನ್ನ ಸುಳ್ಳು ಅಂತ ಹೇಳ್ತಿದ್ದಾರೆ ಅನ್ನುವಂಥದ್ದು. ನೋಡಿ, ಜೊತೆಗೆ ಇವತ್ತೇನು ಇದು ಕೊಟ್ಟಿದಾರಲ್ಲ, ಚಾಲೆಂಜ್ ಕೊಟ್ಟಿದಾರಲ್ಲ, ಬಿಜೆಪಿ ಎಕ್ಸೆಪ್ಟ್ ಮಾಡುತ್ತೆ. ಒಂದ್ ವೇಳೆ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದೇ ಆದ್ರೆ, ಸಿದ್ದರಾಮಯ್ಯ ಸುಳ್ಳು ಹೇಳಿದ್ದ ಪ್ರೂವ್ ಮಾಡಿದ್ದೇ ಆದ್ರೆ ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿ ತಗೊಳ್ತಾರೆ. ಅದಕ್ಕೆ ಬಿಜೆಪಿ ಹಾಗಾದ್ರೆ ಹಣಕಾಸಿನ ಸಚಿವರು ಸುಳ್ಳು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅವ್ರ ಪ್ರಕಾರ ಹಣಕಾಸಿನ ಸಚಿವರು ನಿರ್ಮಲಾ ಸೀತಾರಾಮನ್ ಅವರು ಎಲ್ಲಾ ವಿಚಾರವಾಗಿ ಸವಿಸ್ತಾರವಾಗಿ ಮೊನ್ನೆ ದಿನ ವಿವರಗಳನ್ನು ನೀಡಿದ್ದಾರೆ ಈಗಾಗಲೇ.
ಹಾಗಾಗಿ ಈ ರೀತಿ ಮಾತುಗಳನ್ನು ಆಡೋದ್ರ ಮುಖೇನ ನೋಡಿ, ಒಂದು ತಾವು ಮಾಧ್ಯಮ ಸ್ನೇಹಿತರು ಅರ್ಥ ಮಾಡ್ಕೋಬೇಕು. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದಾಗ ಕಾಂಗ್ರೆಸ್ಸಿಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವನೇ ಇಲ್ಲ ಅಥವಾ ಒಂದು ಕ್ಷೇತ್ರಗಳನ್ನು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಾತಾವರಣ ನಿರ್ಮಾಣ ಆದಾಗ ಈ ರೀತಿ ಒಂದು ಸುಳ್ಳನ್ನು 100 ಬಾರಿ ಹೇಳಿ ಜನರ ಕಣ್ಣಿಗೆ ಮಣ್ಣಿರ್ತಕ್ಕಂಥ ಪ್ರಯತ್ನದಲ್ಲಿ ಅವರು ನಿರತರಾಗಿದ್ದಾರೆ. ಹಿಂದಿನ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಸರ್ಕಾರ ಇದ್ರೂ ಸಹ ಕಾಂಗ್ರೆಸ್ ಪಕ್ಷದ ಈ ಸುಳ್ಳು ಅಪಪ್ರಚಾರಕ್ಕೆ ನಾವು ಸೋತಿದ್ದೇವೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಆದರೆ ಮುಂದಿನ ಲೋಕಸಭಾ ಚುನಾವಣೆ ಆಗೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನರೇಂದ್ರ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಇವೆಲ್ಲವನ್ನೂ ಕೂಡ ಮನೆ ಮನೆಗೆ ತೆಗೆದುಕೊಂಡು ಹೋಗ್ತೇವೆ. ಇವತ್ತು ಹತಾಶರಾಗಿ ಲೋಕಸಭಾ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನ ಮನಗಂಡಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಮತ್ತು ಮುಖ್ಯಮಂತ್ರಿಗಳು ಈ ರೀತಿ ಹತಾಶರಾಗಿ ಇವತ್ತು ದೆಹಲಿಗೆ ಓಡಿಬಂದು ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ಸತ್ಯ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು, ಕಾಂಗ್ರೆಸ್ ಪಕ್ಷದ ಮುಖಂಡರು ಯಾರು ಏನೇ ಹೇಳಿಕೆಯನ್ನು ಕೊಟ್ಟರೂ ಸಹ ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಿಂದ, ಮಾನ್ಯ ಹಣಕಾಸಿನ ಸಚಿವರಿಂದ ನಾವು ಕರ್ನಾಟಕ ರಾಜ್ಯಕ್ಕೆ ಯಾವುದೇ ರೀತಿ ಅನ್ಯಾಯ ಆಗಿಲ್ಲ. ಬರುವಂಥ ದಿನಗಳಲ್ಲಿ ರಾಜ್ಯದ ಜನತೆ ಮುಂದೆ ಎಲ್ಲವೂ ಕೂಡ ನಾವು ಉತ್ತರವನ್ನು ನೀಡುತ್ತೇವೆ. ಈಗಾಗಲೇ ಹಣಕಾಸಿನ ಸಚಿವರು ಕೂಡ ಇದಕ್ಕೆ ಉತ್ತರವನ್ನು ನೀಡಿದ್ದಾರೆ. ಸರ್, ಈಶ್ವರಪ್ಪ ಅವರ ಹೇಳಿಕೆ ದೊಡ್ಡ ಸದ್ದು ಮಾಡ್ತಾ ಇದೆ. ಗುಂಡಿಕ್ಕಿ ಕೊಲ್ಲಿ ಅನ್ನುವಂತ ಮಾತಾಡ್ತೇನಪ್ಪ. ಥ್ಯಾಂಕ್ ಯು ಸರ್. ಈಗ ನಿನ್ನೆ ಒಂದಷ್ಟು ಸಮಸ್ಯೆಗಳು ಬಂದಿದೆ. ನಿನ್ನೆ ಸಮೀಕ್ಷೆ ವಿಚಾರದಲ್ಲಿ ಮಾತಾಡಿದ್ದಾರೆ. ಲೇಟ್ ಆಯ್ತಣ್ಣ. ಕರ್ನಾಟಕದ ವಿಚಾರವಾಗಿ ಹೇಳಬೇಕಂದ್ರೆ 4 ರಿಂದ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ. ನಾನು ಇವತ್ತು ರಾಜ್ಯದ ಅಧ್ಯಕ್ಷನ ಒಂದು ಮಾತನ್ನ ಹೇಳ್ತೇನೆ. ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡ್ತಾ ಇದ್ದೇನೆ. ಸುಮಾರು 23-24 ಲೋಕಸಭಾ ಕ್ಷೇತ್ರಗಳಿಗೆ ನಾನು ಪ್ರವಾಸವನ್ನ ಮಾಡಿದ್ದೇನೆ. ರಾಜ್ಯದಲ್ಲಿರ್ತಕ್ಕಂಥ ವಾತಾವರಣ ಇವತ್ತು ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ, ನರೇಂದ್ರ ಮೋದಿಜಿಯವರ ಪರವಾಗಿದೆ. ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ